ಬಿಗ್ ಬಾಸ್ ಸೀಸನ್ 10 ಹ್ಯಾಪಿ ಬಿಗ್ ಬಾಸ್ ಅಂತ ಶುರು ಆಗಿತ್ತು. ಸ್ಪರ್ಧಿಗಳ ಆಯ್ಕೆಯಿಂದ ಹಿಂದೆ ಪ್ರತಿಯೊಂದಕ್ಕೂ ಮೆಚ್ಚುಗೆ ವ್ಯಕ್ತವಾಗಿತ್ತು. ಆದರೆ ಬಿಗ್ ಬಾಸ್ 11 ಯಾಕೋ ಮಿಸ್ ಹೊಳೆಯುವ ಹಾಗೆ ಕಾಣಿಸುತ್ತಿದೆ. ಮೊದಲ ವಾರದಲ್ಲಿಯೇ ಬಿಗ್ ಬಾಸ್ ಮನೆಯಲ್ಲಿ ಕಿತ್ತಾಟ ಶುರುವಾಗಿದೆ. ಅದರಲ್ಲೂ ಲಾಯರ್ ಜಗದೀಶ್ ಕಾಟಕ್ಕೆ ಉಳಿದ ಸ್ಪರ್ಧಿಗಳು ತಲೆಕೆಡಿಸಿಕೊಂಡಿದ್ದಾರೆ. ಪ್ರತಿಯೊಂದು ವಿಚಾರಕ್ಕೂ ವಕೀಲ್ ಸಾಬ್ ಗರಂ ಆಗುತ್ತಿದ್ದಾರೆ. ತಮ್ಮ ಸಹ ಸ್ಪರ್ಧಿಗಳನ್ನೇ ಕೆಣಕುತ್ತಿದ್ದಾರೆ. ಏಕವಚನದಲ್ಲಿ ಮಾತನಾಡಿಸುತ್ತಿದ್ದಾರೆ. ಟಾಸ್ಕ್ನಲ್ಲಿ ಹೇಳಿದ ಮಾತುಗಳು ಕೇಳುತ್ತಿಲ್ಲ. ಈ ಕಾರಣಕ್ಕೆ ಲಾಯರ್ ಜಗದೀಶ್ ಮನೆಯೊಳಗೆ ದೊಡ್ಡ ಸಮಸ್ಯೆಯಾಗಿ ಕಾಣುತ್ತಿದ್ದಾರೆ. ನಿನ್ನೆ ಅಕ್ಟೋಬರ್ 2 ಪ್ರಸಾರವಾಗಿರುವ ಎಪಿಸೋಡ್ನಲ್ಲಿ ಲಾಯರ್ ಜಗದೀಶ್ ಉಗ್ರ ರೂಪ ತಾಳಿದ್ದರು. ಹೊರಗಡೆ ಇದ್ದಂತೆ ಬಿಗ್ ಬಾಸ್ ಮನೆಯೊಳಗೆ ಆವಾಜ್ ಹಾಕಿದ್ದಾರೆ. ಲಾಯರ್ ಜಗದೀಶ್ ವಿರುದ್ಧ ಧನ್ರಾಜ್ ಹಾಗೂ ಮಾನಸ ತುಕಾಲಿ ಇಬ್ಬರು ತಿರುಗಿ ಬಿದ್ದಿದ್ದಾರೆ. ಈ ಮಧ್ಯೆ ಇನ್ನೊಂದು ಬೆಳವಣಿಗೆ ನಡೆದು ಹೋಗಿದೆ. ಈ ವಕೀಲ್ ಸಾಬ್ ಬಿಗ್ ಬಾಸ್ ವಿರುದ್ಧವೇ ಆವಾಜ್ ಹಾಕುತ್ತಿದ್ದಾರೆ. ಈ ಬೆಳವಣಿಗೆ ಬಳಿಕ ಸ್ವತಃ ಬಿಗ್ ಬಾಸ್ ಸಂಕಷ್ಟಕ್ಕೆ ಸಿಲುಕಿದೆ. ಮನೆಯಿಂದ ಹೊರಗೆ ಕಳಿಸಿದರೂ ಸಮಸ್ಯೆ, ಒಳಗೆ ಇಟ್ಟುಕೊಂಡರೂ ಸಮಸ್ಯೆ. ಲಾಯರ್ ಜಗದೀಶ್ ವಿಚಾರದಲ್ಲಿ ಯಾವ ನಿರ್ಧಾರ ಕೈಗೊಳ್ಳುತ್ತೆ, ಮುಂದಿನ ನಿರ್ಧಾರವೇನು, ಮನೆಯೊಳಗೆ ಇಟ್ಟುಕೊಳ್ಳುತ್ತಾ ಆಚೆ ಕಳಿಸುತ್ತಾ ಎನ್ನೋ ಗೊಂದಲ ಶುರುವಾಗಿದೆ. ಲಾಯರ್ ಜಗದೀಶ್ ಪ್ರೋಮೋ ಹೊರಬಿದ್ದಿದೆ. ಅದರಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವುದನ್ನು ವಕೀಲ್ ಸಾಬ್ ರೆಡಿಯಾಗಿ ನಿಂತಿದ್ದಾರೆ. ಹೊರ ಬಂದ ಮೇಲೆ ಬಿಗ್ ಬಾಸ್ ಅನ್ನು ಎಕ್ಸ್ಪೋಸ್ ಮಾಡುತ್ತೇನೆ, ಸರ್ವನಾಶ ಮಾಡುತ್ತೇನೆ ಎಂದು ಕ್ಯಾಮ್ರಾ ಮುಂದೆ ಹೇಳಿದ್ದಾರೆ. ಈ ಬಿಗ್ ಬಾಸ್ಗಳಿಗೆ ಸ್ಪರ್ಧಿ ತಲೆಕೆಟ್ಟು ತಲೆನೋವು ಆದಂತೆ ಇದೆ. ಮನೆಯೊಳಗೆ ಇಟ್ಟುಕೊಂಡರೂ ತಲೆನೋವು, ಹೊರಗೆ ಬಿಟ್ಟರೂ ತಲೆನೋವು. ಹೀಗಾಗಿ ಬಿಗ್ ಬಾಸ್ ಮುಂದಿನ ಕಾರಣವೇನು, ಇದನ್ನು ಕುತೂಹಲಕ್ಕೆ ಕೆರಳಿಸುತ್ತಿದೆ. ಸ್ಪರ್ಧಿಗಳ ಆಯ್ಕೆ ವಿಚಾರದಲ್ಲಿ ಈ ಬಾರಿ ಬಿಗ್ ಬಾಸ್ ತಪ್ಪು ಮಾಡಿದೆ ಅಂತ ಕೆಲವರು ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ. ಹೊರಗಡೆ ರಾಜಕಾರಣಿಗಳನ್ನೇ ಎದುರು ಹಾಕಿಕೊಂಡಿದ್ದವರು ಮನೆಯೊಳಗೆ ಕರೆತಂದು ಬಿಗ್ ಬಾಸ್ ಸಿಕ್ಕಿ ಹಾಕಿಕೊಂಡಿದೆ ಅನ್ನೋ ಅಭಿಪ್ರಾಯ ವ್ಯಕ್ತವಾಗುತ್ತಿದೆ. ಇಂತಹ ಸಂದರ್ಭಗಳಲ್ಲಿ ಬಿಗ್ ಬಾಸ್ ಹೇಗೆ ಹ್ಯಾಂಡಲ್ ಮಾಡುತ್ತೆ ಎನ್ನುವುದು ಕುತೂಹಲಕಾರಿಯಾಗಿದೆ. ಯಾಕಂದರೆ ಸದ್ಯ ಲಾಯರ್ ಜಗದೀಶ್ ಉಳಿದೆಲ್ಲ ಸ್ಪರ್ಧಿಗಳು ಡಾಮಿನೇಟ್ ಮಾಡುತ್ತಿದ್ದಾರೆ. ಇದರಲ್ಲಿ ಜಗದೀಶ್ ಬೇರೆ ಯಾರನ್ನು ಚಿಗುರುವುದಕ್ಕೆ ಬಿಡುತ್ತಿಲ್ಲ. ಉಗ್ರಂ ಮಂಜು ಗಮನ ಸೆಳೆಯುವುದಕ್ಕೆ ಪ್ರಯತ್ನ ಪಟ್ಟರು. ಜಗದೀಶ್ ಆರ್ಭಟದ ಮುಂದೆ ಮಂಕಾದಂತೆ ಕಾಣುತ್ತಿದೆ. ಇನ್ನು ಸ್ವರ್ಗವಾಸಿಗಳ ಕಡೆ ಬಹುತೇಕ ಎಲ್ಲರೂ ಸೈಲೆಂಟ್. ಅತ್ತ ನರಕವಾಸಿಗಳ ಕಡೆ ಶಿಶಿರ್ ಶಾಸ್ತ್ರಿ, ಮಾನಸ ಕೊಂಚ ವಿರೋಧ ವ್ಯಕ್ತಪಡಿಸಿದರೂ ಅವರ ಆಟ ಇನ್ನೂ ಆರಂಭವಾಗಿದೆ. ಲಾಯರ್ ಜಗದೀಶ್ ಅನ್ನು ಹೀಗೆ ಬಿಟ್ಟರೆ ಬಿಗ್ ಬಾಸ್ 11 ಬ್ಯಾನ್ ಮಾಡುತ್ತೆ. ಅದೇ ಕಂಟ್ರೋಲ್ ಮಾಡುವುದಕ್ಕೆ ಹೋದರೆ ವಕೀಲ್ ಸಾಬ್ ಉಲ್ಟಾ ಹೊಡೆಯುತ್ತಾರೆ. ಸದ್ಯದ ಲಾಯರ್ ಜಗದೀಶ್ ಅವರನ್ನು ಮನೆಯೊಳಗೆ ಇಟ್ಟುಕೊಳ್ಳುವುದು ಒಳ್ಳೆಯದು ಅನ್ನೋ ಸಲಹೆ ಕೇಳಿ ಬರುತ್ತಿದೆ. ಆರಂಭದಲ್ಲಿ ಎಗರಾಡುತ್ತಿದ್ದ ಲಾಯರ್ ಜಗದೀಶ್ ಮುಂದಿನ ದಿನಗಳಲ್ಲಿ ಕಂಟ್ರೋಲ್ಗೆ ಬರಬಹುದು. ಹೊರಗಿನ ಪ್ರಪಂಚ ಬಿಟ್ಟು ಕೆಲವು ದಿನಗಳು ಒಳಗೆ ಇದ್ಮೇಲೆ ತಾಳ್ಮೆ ತಾನಾಗಿಯೇ ಬರಬಹುದು ಅನ್ನೋ ಸಲಹೆ ಕೂಡ ಕೇಳಿ ಬರುತ್ತಿದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.